ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ ದೀಪಾವಳಿ ಬಗ್ಗೆ ಹಲವು ವಿಷಯಗಳಿವೆ. ಅಂದ್ರೆ ಸಂಪ್ರದಾಯ, ಕಲೆ, ಆರ್ಥಿಕತೆ, ಪರಿಸರ ಕಾಳಜಿ, ಹೀಗೆ ಸಾಕಷ್ಟು ಮಾಹಿತಿ ಇದೆ. ಹೌದು, ದೀಪಾವಳಿ ಅಂದ್ರೆ ಬರೀ ದೀಪಗಳ ಸಾಲು ಅಷ್ಟೇ ಅಲ್ಲ. ಅದು ನಮ್ಮ ಸಂಸ್ಕೃತಿ, ನಮ್ಮ ಆರ್ಥಿಕತೆ ಮತ್ತೆ ಈಗಿನ ಕಾಲಕ್ಕೆ ತಕ್ಕಂತೆ ಬದಲಾಗ್ತಿರೋ ಸಮಾಜದ ಒಂದು ಪ್ರತಿಬಿಂಬ ಅನ್ಬೋದು. ಈ ಮಾಹಿತಿಗಳ ಆಧಾರದ ಮೇಲೆ ಅದರ ಬೇರೆ ಬೇರೆ ಮುಖಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲಿಗೆ ಈ ಹಬ್ಬದ ಹಿಂದಿರುವ ನಂಬಿಕೆಗಳು ಮತ್ತೆ ಮುಖ್ಯ ಆಚರಣೆಗಳು, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ಮೂಲ ಕಲ್ಪನೆ ಅಂತೂ ಒಂದೇ: ಕೆಟ್ಟದ್ದರ ಮೇಲೆ ಒಳ್ಳೆದರ ಗೆಲುವು, ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗೋದು. ಉತ್ತರ ಭಾರತದಲ್ಲಿ ರಾಮ ಅಯೋಧ್ಯೆಗೆ ವಾಪಸ್ ಬಂದ ಸಂಭ್ರಮ. ದಕ್ಷಿಣ ಭಾರತದಲ್ಲಿ ಆದ್ರೆ ಕೃಷ್ಣ ನರಕಾಸುರನನ್ನು ಕೊಂದ ದಿನವಾಗಿ ಆಚರಿಸ್ತಾರೆ. ಹೆಚ್ಚು ಕಡಿಮೆ ಇದೇ ಮೂಲ ನಂಬಿಕೆ. ಹೌದು, ಆಚರಣೆಗಳಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಣೋದು ಮನೆಗಳಲ್ಲಿ ದೀಪ ಹಚ್ಚುದು ಅಲ್ವಾ? ಇದು ಲಕ್ಷ್ಮಿಯನ್ನು ಮನೆಗೆ ಕರೆಯುವ ಸಂಕೇತ ಅಂತಾರೆ. ಖಂಡಿತ. ಮತ್ತೆ ವ್ಯಾಪಾರಿಗಳಿಗೆ ಲಕ್ಷ್ಮೀ ಪೂಜೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಹೌದು. ಅದು ಅವರಿಗೆ ಹೊಸ ವರ್ಷದ ಹಾಗೆ ಆರ್ಥಿಕವಾಗಿ. ಇದರ ಜೊತೆಗೆ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ, ಅಥವಾ ದಕ್ಷಿಣದಲ್ಲಿ ಕೋಲಂ ಅಂತಾರೆ, ಅದನ್ನ ಹಾಕೋದು ಕೂಡ ಒಂದು ಮುಖ್ಯ ಆಚರಣೆ. ಓ ಹೌದು, ಕೋಲಂ. ಮತ್ತೆ ನೋಡಿ, ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಉದಾಹರಣೆಗೆ, ಕರ್ನಾಟಕದಲ್ಲಿ ಹಳಕ್ಕಿ ಒಕ್ಕಲಿಗರು ಇದನ್ನ ತುಂಬಾ ವಿಶಿಷ್ಟವಾಗಿ ಆಚರಿಸ್ತಾರೆ. ಹಬ್ಬದ ಅಡಿಗೆ, ಹೊಸ ಅಕ್ಕಿ ಊಟ, ಸಂಜೆ ದೀಪ ಹಚ್ಚಿ ದೀಪ ನೋಡುವುದು ಅಂತ ಒಂದು ಪದ್ಧತಿ ಇದೆ ಅವರಲ್ಲಿ. ಹಲಸಿನ ಎಲೆಯಲ್ಲಿ ಮಾಡುವ ಕೊಟ್ಟೆ ರೊಟ್ಟಿ, ಅಕ್ಕಿ ಪಾಯಸ, ಇದೆಲ್ಲ ಅವರ ವಿಶೇಷತೆ. ಅಳಿಯಂದ್ರಿಗೆ ವಿಶೇಷ ಮರ್ಯಾದೆ ಕೊಡ್ತಾರೆ. ಓ, ಇದು ಕೇಳಕ್ ಚೆನ್ನಾಗಿದೆ. ಹಾಗೆ ಯಮದ್ವಿತೀಯ ಅಥವಾ ಭ್ರಾತೃದ್ವಿತೀಯ ಅಂತ ಆಚರಿಸ್ತಾರಲ್ಲ, ಅದು ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಬಾಂಧವ್ಯಕ್ಕೆ ಮೀಸಲಾದ ದಿನ. ಸರಿ, ಈಗ ರಂಗೋಲಿ ಬಗ್ಗೆ ಹೇಳಿದ್ರಿ. ಅದು ಬರೀ ಅಲಂಕಾರಕ್ಕ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಖಂಡಿತ, ಬರೀ ಅಲಂಕಾರ ಅಲ್ಲ. ರಂಗೋಲಿ ಅನ್ನೋದು ಭಾರತದ ತುಂಬಾ ಹಳೆಯ ಕಲೆಗಳಲ್ಲಿ ಒಂದು. ಬಣ್ಣದ ಪುಡಿ, ಅಕ್ಕಿ ಹಿಟ್ಟು, ಹೂವಿನ ದಳಗಳು, ಇವುಗಳಿಂದ ನೆಲದ ಮೇಲೆ ಚಿತ್ತಾರ ಬಿಡಿಸುವುದು. ಆದರೆ ಬಳಸುವ ಚಿಹ್ನೆಗಳಿಗೆಲ್ಲ ಅದರದ್ದೇ ಆದ ಅರ್ಥಗಳಿವೆ. ಕಮಲ ಅಂದರೆ ಸೃಷ್ಟಿ, ನವಿಲು ಅಂದರೆ ಸೌಂದರ್ಯ, ಶಕ್ತಿ, ಹಸು ಪವಿತ್ರತೆಯ ಸಂಕೇತ. ಹೌದಾ? ಹೌದು. ತಮಿಳುನಾಡಿನ ಕೋಲಂನಲ್ಲಿ ಗಂಟುಗಳ ವಿನ್ಯಾಸ ಇರುತ್ತೆ, ಅದು ರಕ್ಷಣೆಯ ಸಂಕೇತ. ಬಳ್ಳಿಗಳ ಚಿತ್ರಗಳು ಸಂತಾನ, ಅಭಿವೃದ್ಧಿಯನ್ನು ಸೂಚಿಸ್ತವೆ. ಓ, ಇಷ್ಟೆಲ್ಲ ಅರ್ಥ ಇದೆಯಾ ಅದಕ್ಕೆ? ಹೌದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈಗ ನೋಡಿ, ಡಿಜಿಟಲ್ ರಂಗೋಲಿ ಡಿಸೈನ್ಗಳು ಬಂದಿವೆ. ಆದರೂ ಈ ಹಳೆಯ ಚಿಹ್ನೆಗಳು ಮಾತ್ರ ಹಾಗೆಯೇ ಉಳಿದುಕೊಂಡಿವೆ. ಸಂಪ್ರದಾಯ ಹೇಗೆ ಹೊಸರೂಪ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ನಿಜಕ್ಕೂ ಆಸಕ್ತಿಕರವಾಗಿದೆ. ಸರಿ, ಈ ಸಂಭ್ರಮ ಸಡಗರಗಳ ಆಚೆಗೆ ಇದರ ಆರ್ಥಿಕತೆಯ ಬಗ್ಗೆ ಮಾತಾಡೋಣ. ದೀಪಾವಳಿ ಅಂದ್ರೆ ವ್ಯಾಪಾರ ವಹಿವಾಟು ಜೋರಾಗಿರುತ್ತೆ ಅಲ್ವಾ? ಹೌದು. ದೀಪಾವಳಿ ಭಾರತದ ಆರ್ಥಿಕತೆಗೆ ಒಂದು ದೊಡ್ಡ ಮಟ್ಟದ ಚಾಲನೆ ನೀಡುವ ಹಬ್ಬಗಳಲ್ಲಿ ಖಂಡಿತ ಒಂದು. ಈಗ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಅಂದ್ರೆ CAIT ಅಂತಾರಲ್ಲ, ಅವರ ಅಂದಾಜಿನ ಪ್ರಕಾರ ಈ ವರ್ಷದ ಮಾರಾಟ ಸುಮಾರು 2.8 ಟ್ರಿಲಿಯನ್ ರೂಪಾಯಿಗಳಾಗಬಹುದು. ವಾವ್, 2.8 ಟ್ರಿಲಿಯನ್! ಹೌದು. ಇದು ಕೆಲವು ಸಣ್ಣ ರಾಜ್ಯಗಳ ವಾರ್ಷಿಕ ಬಜೆಟ್ಗಿಂತಲೂ ಹೆಚ್ಚು ಅಂದ್ರೆ ತಪ್ಪಾಗಲ್ಲ. ಮನೆಗೆ ಬೇಕಾದ ವಸ್ತುಗಳು, ಬಟ್ಟೆ, ಎಲೆಕ್ಟ್ರಾನಿಕ್ಸ್, ಗಾಡಿಗಳು, ರಿಯಲ್ ಎಸ್ಟೇಟ್ ಕೂಡ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಖರೀದಿ ಜೋರಾಗಿರುತ್ತೆ. ಇದು ಕೇವಲ ವ್ಯಾಪಾರ ಅಂತಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಇದು ಏನೋ ಕೆಟ್ಟದ್ದನ್ನು ಕಳೆದು ಒಳ್ಳೆಯದನ್ನು ಅಂದ್ರೆ ಲಕ್ಷ್ಮಿಯನ್ನು ಮನೆಗೆ ತರುವ ಒಂದು ನಂಬಿಕೆಯ ಕ್ರಿಯೆ ಕೂಡ ಹೌದು. ಹೌದು, ನಿಜ. ಆದರೆ ಈ ಸಂಭ್ರಮದ ಜೊತೆಗೆ ಕೆಲವು ಗಂಭೀರ ಸವಾಲುಗಳೂ ಇವೆ. ಮುಖ್ಯವಾಗಿ ಪಟಾಕಿಗಳಿಂದಾಗುವ ವಾಯುಮಾಲಿನ್ಯ. ಅದ್ರ ಬಗ್ಗೆ ಏನ್ ಹೇಳುತ್ತೆ ನಮ್ಮ ಮಾಹಿತಿ? ಅದು ಈಗ ದೊಡ್ಡ ಚಿಂತೆಯ ವಿಷಯವಾಗಿದೆ. ಪಟಾಕಿ ಸಿಡಿಸಿದಾಗ ಗಾಳಿಯಲ್ಲಿ PM 2.5 ನಂತಹ ಅತಿ ಸಣ್ಣ ಧೂಳಿನ ಕಣಗಳು, ಅವು ವಿಪರೀತ ಹೆಚ್ಚಾಗ್ತವೆ. ಇವು ಎಷ್ಟು ಸಣ್ಣ ಅಂದ್ರೆ ಸುಲಭವಾಗಿ ನಮ್ಮ ಶ್ವಾಸಕೋಶದ ಒಳಗೆ ಹೋಗಿ ಆರೋಗ್ಯಕ್ಕೆ ತುಂಬಾನೇ ತೊಂದರೆ ಕೊಡ್ತವೆ. ಅದರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ SO2, ನೈಟ್ರೋಜನ್ ಡೈಆಕ್ಸೈಡ್ NO2 ನಂತಹ ಕೆಟ್ಟ ಅನಿಲಗಳು ಹೆಚ್ಚಾಗ್ತವೆ. ಯಾಕಂದ್ರೆ ಪಟಾಕಿಗಳಲ್ಲಿ ಕಬ್ಬಿಣ, ಗಂಧಕ, ಅಲ್ಯೂಮಿನಿಯಂ, ಬೇರಿಯಂನಂತಹ ಹಲವು ಲೋಹಗಳು, ರಾಸಾಯನಿಕಗಳು ಇರ್ತವೆ. ಅದಕ್ಕಾಗಿಯೇ ಈಗ ಹಸಿರು ದೀಪಾವಳಿ ಬಗ್ಗೆ ಹೆಚ್ಚು ಮಾತು ಕೇಳ್ಬರ್ತಿದೆ. ಅಂದ್ರೆ ಪರಿಸರಕ್ಕೆ ಕಡಿಮೆ ಹಾನಿ ಮಾಡುವ ಪಟಾಕಿಗಳು. ಹೌದೌದು, ಗ್ರೀನ್ ಕ್ರ್ಯಾಕರ್ಸ್ ಅಂತ. ಅದೇ
ಮತ್ತೆ 3D ಪ್ರಿಂಟಿಂಗ್ನಲ್ಲಿ ಮಾಡಿದ ಅಲಂಕಾರಕ ವಸ್ತುಗಳು ಹೀಗೆ ಹೊಸ ದಾರಿಗಳನ್ನು ಹುಡುಕ್ತಿದ್ದಾರೆ. ಅಂದ್ರೆ ಹಬ್ಬದ ಆಚರಣೆಯ ರೀತಿಯೇ ಸ್ವಲ್ಪ ಬದಲಾಗ್ತಿದೆ. ಇದರಲ್ಲಿ ತಂತ್ರಜ್ಞಾನದ ಪಾತ್ರವೂ ಇದೆಯಾ? ಈಗಿನ ಟೆಕ್ನಾಲಜಿ ಏನಾದ್ರೂ ಪ್ರಭಾವ ಬೀರ್ತಿದ್ಯಾ? ಖಂಡಿತವಾಗಿಯೂ. ತಂತ್ರಜ್ಞಾನ ಈಗ ಆಚರಣೆಯ ಒಂದು ಭಾಗವೇ ಆಗಿದೆ ಅಂತ ಹೇಳ್ಬೋದು. ನೋಡಿ, ಹಲವು ದೊಡ್ಡ ದೇವಸ್ಥಾನಗಳು ವರ್ಚುವಲ್ ದರ್ಶನ ಶುರು ಮಾಡಿದೆ. ಪೂಜೆಗಳನ್ನು ಲೈವ್ ಸ್ಟ್ರೀಮ್ ಮಾಡ್ತಾರೆ. ಹೌದು, ನೋಡಿದಿನಿ. ಆಮೇಲೆ ಆಗ್ಮೆಂಟೆಡ್ ರಿಯಾಲಿಟಿ ಅಂದ್ರೆ AR ಅಂತೀವಲ್ಲ, ನಿಮ್ಮ ಫೋನ್ ಕ್ಯಾಮೆರಾ ಮೂಲಕ ನೋಡಿದ್ರೆ ದೇವರ 3D ಚಿತ್ರಗಳು ನಿಮ್ಮ ಮನೇಲೇ ಇದ್ದಾಗೆ ಕಾಣೋದು. ಓ, ಅದು ಕೂಡ ಇದೆಯಾ? ಇದೆ. ಕೆಲವು ಕಡೆ ಬಳಕೆಯಲ್ಲಿದೆ. ಇನ್ನೂ ಆನ್ಲೈನ್ನಲ್ಲಿ ದೇಣಿಗೆ ಕೊಡುವುದು, ವರ್ಚುವಲ್ ಪೂಜೆ ಬುಕ್ ಮಾಡೋದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ದಿವಾಲಿ ಹ್ಯಾಶ್ಟ್ಯಾಗ್ ಬಳಸಿ ಶುಭಾಶಯ ಹೇಳೋದು, ಇದೆಲ್ಲ ಈಗ ತುಂಬಾನೇ ಸಾಮಾನ್ಯ, ಹೌದಲ್ವಾ? ಹೌದು, ಖಂಡಿತ. ಹಾಗಾದ್ರೆ ಒಟ್ಟಿನಲ್ಲಿ ದೀಪಾವಳಿ ಕೇವಲ ಒಂದು ಧಾರ್ಮಿಕ ಹಬ್ಬವಾಗಿ ಉಳಿದಿಲ್ಲ. ಇದು ಸಂಪ್ರದಾಯ, ಆಧ್ಯಾತ್ಮ, ಕಲೆ, ದೊಡ್ಡ ಮಟ್ಟದ ಆರ್ಥಿಕ ಚಟುವಟಿಕೆ, ಪರಿಸರದ ಬಗ್ಗೆ ಕಾಳಜಿ, ಜೊತೆಗೆ ಹೊಸ ತಂತ್ರಜ್ಞಾನ, ಇವೆಲ್ಲದರ ಒಂದು ವಿಶಿಷ್ಟವಾದ ಮಿಶ್ರಣ ಆಗಿದೆ. ನಿಜ, ನೀವು ಹೇಳಿದ್ದು ಬಹಳ ಸರಿ. ಒಂದು ಕಡೆ ಸಂಪತ್ತಿನ ಅಧಿದೇವತೆ ಸೌಮ್ಯ ರೂಪದ ಲಕ್ಷ್ಮಿಯ ಪೂಜೆ ನಡೆದರೆ, ಇನ್ನೊಂದೆಡೆ ಪಶ್ಚಿಮ ಬಂಗಾಳದಂತಹ ಕಡೆ ಇದೇ ಸಮಯದಲ್ಲಿ ಉಗ್ರ ರೂಪದ ಕಾಳಿದೇವತೆಯ ಪೂಜೆಯೂ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಹೌದು, ಇದು ನಮ್ಮ ಸಂಸ್ಕೃತಿಯಲ್ಲಿರುವ ವೈವಿಧ್ಯತೆ ಮತ್ತು ಅದರೊಳಗಿನ ಸಂಕೀರ್ಣತೆಯನ್ನು ಚೆನ್ನಾಗಿ ತೋರಿಸುತ್ತೆ. ಹೌದು. ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಆರ್ಥಿಕತೆಗೆ ಶಕ್ತಿ ತುಂಬುತ್ತಾ, ಪರಿಸರದ ಬಗ್ಗೆ ಜಾಗೃತಿ ವಹಿಸ್ತಾ, ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ದೀಪಾವಳಿ ಹೇಗೆ ವಿಕಾಸ ಹೊಂದುತ್ತಿದೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ವಿಷಯವೇ ಸರಿ. ಖಂಡಿತ. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಬಿಟ್ಟು ಹೋಗೋಣ. ಇಷ್ಟು ವೇಗವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ದೀಪಾವಳಿಯಂತಹ ನಮ್ಮ ಪ್ರಾಚೀನ ಹಬ್ಬಗಳು ಅವು ತಮ್ಮ ಮೂಲ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಕಳ್ಕೊಳ್ಳದೆ ಪರಿಸರದಂತಹ ಇಂದಿನ ಜವಾಬ್ದಾರಿಗಳನ್ನ ಮತ್ತೆ ತಂತ್ರಜ್ಞಾನದ ಹೊಸ ಸಾಧ್ಯತೆಗಳನ್ನ ಹೇಗೆ ಸಮತೋಲನ ಮಾಡಿಕೊಂಡು ಮುಂದಿನ ತಲೆಮಾರಿಗಳಿಗೂ ಅರ್ಥಪೂರ್ಣವಾಗಿ ಮುಂದುವರಿಯಬಹುದು? ಇದೊಂದು ಯೋಚಿಸಬೇಕಾದ ಪ್ರಶ್ನೆ. ಬಹಳ ಒಳ್ಳೆಯ ಪ್ರಶ್ನೆ. ಅದರ ಬಗ್ಗೆ ಎಲ್ಲರೂ ಯೋಚಿಸೋಣ. ಇವತ್ತಿನ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು.